4 ಜನ ಸ್ನೇಹಿತರು. ಒಂದು ಕಾಲದಲ್ಲಿ ಕಾಡಿನಲ್ಲಿ 4 ಸ್ನೇಹಿತರು ವಾಸಿಸುತ್ತಿದ್ದರು. ಜಿಂಕೆ, ಇಲಿ, ಕಾಗೆ ಮತ್ತು ಆಮೆ. ಅವರು ಉತ್ತಮ ಸ್ನೇಹಿತರಾಗಿದ್ದರು ಮತ್ತು ಹೆಚ್ಚಿನ ಸಮಯವನ್ನು ಒಬ್ಬರಿಗೊಬ್ಬರು ಕಳೆಯುತ್ತಿದ್ದರು. ಒಂದು ದಿನ ಒಬ್ಬ ಬೇಟೆಗಾರ ಅವರು ತಂಗಿದ್ದ ಸ್ಥಳಕ್ಕೆ ಸಮೀಪಿಸುತ್ತಿರುವುದನ್ನು ಅವರು ನೋಡಿದರು. ಬೇಗನೆ ಮರದ ಕಡೆ ಬಚ್ಚಿಟ್ಟುಕೊಂಡರು. ಕಾಗೆಯು ಹತ್ತಿರದ ಮರದ ಅತ್ಯುನ್ನತ ಎತ್ತರ ಕೊಂಬೆಗೆ ಹಾರಿಹೋಯಿತು ಮತ್ತು ಇಲಿಯು ಹತ್ತಿರದಲ್ಲೇ ಅವಿತುಕೊಳ್ಳಲು ಧಾವಿಸಿತು. ಆಮೆ ನಿಧಾನ ಜೀವಿಯಾಗಿದ್ದು ಇತರರಂತೆ ಬೇಗ ತಪ್ಪಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. ಬೇಟೆಗಾರನ ಬಲೆಗೆ ಸಿಕ್ಕಿಹಾಕಿಕೊಂಡಿತು. ಜಿಂಕೆಯನ್ನು ಹಿಡಿಯಲಾಗದೆ ಬೇಟೆಗಾರ ನಿರಾಶನಾಗಿದ್ದರೂ ತನ್ನ ಬಳಿ ಆಮೆ ಇದೆಯೆಂದು ಹಸಿವಿನಿಂದ ಇವತ್ತು ಬಳಲುವಂತಿಲ್ಲ ಎಂದು ಸಂತೋಷಪಟ್ಟನು. ಜಿಂಕೆ, ಇಲಿ ಮತ್ತು ಕಾಗೆ ತನ್ನ ಸ್ನೇಹಿತರು ಸಿಕ್ಕಿಬಿದ್ದಿರುವುದನ್ನು ಕಂಡು ತುಂಬ ಚಿಂತಿತರಾಗಿದ್ದರು. ಅವರು ಅವನನ್ನು ಉಳಿಸಲು ಉಪಾಯ ಮಾಡಿದರು. ಬೇಟೆಗಾರನನ್ನ ಹುಡುಕಲು ಕಾಗೆಯು ಆಕಾಶದಲ್ಲಿ ಹಾರಿತು. ನಂತರ ಜಿಂಕೆಯು ಬೇಟೆಗಾರನನ್ನ ನೋಡಿ ದಾರಿಯಲ್ಲಿ ಸ್ವಲ್ಪ ದೂರದಲ್ಲಿ ಸತ್ತಂತೆ ನಟಿಸಿತು. ಕೊನೆಗೂ ಜಿಂಕೆ ಸಿಕ್ಕಿತೆಂದು ಬೇಟೆಗಾರನು ಸಂತೋಷಪಟ್ಟನು. ಆಮೆಯನ್ನು ಹೊತ್ತ ಚೀಲವನ್ನು ಕೆಳಗಿಳಿಸಿ ಜಿಂಕೆಯ ಕಡೆಗೆ ಹೋದನು. ಬೇಟೆಗಾರ ಆಮೆಯ ಕಡೆಯಿಂದ ಹೊರಟ ತಕ್ಷಣ ಇಲಿಯ ಚೀಲದ ತಲೆಯನ್ನು ಕತ್ತರಿಸಿ ಆಮೆಯನ್ನ ಬಿಡಿಸಿತು. ಬೇಟೆಗಾರ ಮತ್ತು ಇಲಿ ಏನು ಮಾಡಿದೆ ಎಂದು ತಿಳಿಯದೆ ಜಿಂಕೆಯ ಕಡೆಗೆ ನಡೆದನು. ಜಿಂಕೆಯ ಹತ್ತಿರ ಬಂದ ತಕ್ಷಣ ಅದು ಇದ್ದಕ್ಕಿದ್ದಂತೆ ಎದ್ದು ಕಾಡಿಗೆ ಓಡಿಹೋಯಿತು. ಬೇಟೆಗಾರ ಆಶ್ಚರ್ಯಕರನಾಗಿ ನಿಂತುಕೊಂಡಿದ್ದ. ನಿರಾಶೆಗೊಂಡ ಬೇಟೆಗಾರ ಆಮೆಯನ್ನು ಹೊಂದಿರುವ ಚೀಲವನ್ನು ತೆಗೆದುಕೊಳ್ಳಲು ಹಿಂದಿರುಗಿದನು. ಆದರೆ ಅವನ ಆಶ್ಚರ್ಯಕ್ಕೆ ಚೀಲ ತೆರೆದಿತ್ತು. ಅದರಲ್ಲಿ ಆಮೆ ಇರಲಿಲ್ಲ. ಅವನ ದುರದೃಷ್ಟಕ್ಕೆ ತಲೆ ಅಲ್ಲಾಡಿಸಿ ಬೇಟೆಗಾರ ಮನೆಗೆ ಹಿಂದಿರುಗಿದನು. 4 ಸ್ನೇಹಿತರು ಒಟ್ಟಿಗೆ ವಾಸಿಸುತ್ತಿದ್ದರು. ಆದರೆ ಶೀಘ್ರದಲ್ಲಿ ಆ ಬೇಟೆಗಾರ ಹಿಂದಿರುಗಿದರೆ ಏನು ಮಾಡಬೇಕೆಂದು ಅವರು ಯೋಚಿಸಿದರು. ಆಮೆ ಅವರಷ್ಟು ವೇಗವಾಗಿ ಓಡಲಾರದು. ಆದ್ದರಿಂದ ಕಾಗೆ ಹತ್ತಿರದ ಹಳ್ಳಿಯಿಂದ ಕೆಲವು ಮರದ ತುಂಡುಗಳನ್ನು ಎತ್ತಿಕೊಂಡು ಬಂದಿತು. ಇಲಿಯು ಮರದ ತುಂಡುಗಳನ್ನು ಕಟ್ಟಲು ಕೆಲವು ಬಳ್ಳಿಗಳನ್ನು ಕಂಡುಕೊಂಡಿತು. ಚಕ್ರಗಳಿರುವ ಸಣ್ಣ ಪಂಜರವನ್ನು ನಿರ್ಮಿಸಲು ಜಿಂಕೆಯವರಿಗೆ ಸಹಾಯ ಮಾಡಿತು. ಆದ್ದರಿಂದ ಅವರು ಯಾವಾಗಲಾದರೂ ಅಪಾಯದಿಂದ ಓಡಿ ಹೋಗಲು ಅಥವಾ ಆಟವಾಡಲು ಕಷ್ಟಪಡುತ್ತಿದ್ದರು. ಅವರು ಆಮೆಯನ್ನು ಪಂಜರದಲ್ಲಿ ಹಾಕಿದರು ಮತ್ತು ಅದನ್ನು ತಮ್ಮೊಂದಿಗೆ ಎಳೆದೊಯ್ದರು. ಅವರು 4 ಸ್ನೇಹಿತರು ಹೀಗೆ ಎಂದೆಂದಿಗೂ ಸಂತೋಷದಿಂದ ಇದ್ದರು.